ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ವಿಚಿತ್ರ ಸ್ಟೋರಿಯ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ. ಈ ಒಂದು ಘಟನೆ ನಡೆದಿರೋದು ತಮಿಳುನಾಡಲ್ಲಿ. ವೀಕ್ಷಕರದು 2023 ಡಿಸೆಂಬರ್ 23ನೇ ತಾರೀಕು. ಅವತ್ತು ಶನಿವಾರ. ನಂದಿನಿಗೆ ಅವತ್ತು ಒಂದು ಫೋನ್ ಬರುತ್ತೆ. ಫೋನ್ ಮಾಡಿದಂತ ವ್ಯಕ್ತಿ ಆಕೆಯ ಸ್ನೇಹಿತನಾದಂಥ ವೆಟ್ರಿ ಮಾರನ್. ಇವರಿಬ್ರು ಬಾಲ್ಯದಿಂದಲೂ ಉತ್ತಮ ಗೆಳತಿಯರು. ಕೆಲವು ದಿನಗಳಿಂದ ಇಬ್ಬರಲ್ಲೂ ಮನಸ್ತಾಪ ಉಂಟಾಗಿತ್ತು. ವೆಟ್ರಿ ಮಾರನ್ ಈ ನಂದಿನಿಯ ಜೊತೆ ಜಗಳ ಮಾಡ್ಕೊಂಡಿದ್ದ. ಆದ್ರಿಂದ ನಂದಿನಿ ಕೂಡ ಬೇಜಾರಾಗಿ ಅವನ ಜೊತೆ ಮಾತನ್ನ ಬಿಟ್ಟಿದ್ಲು. ಕರೆ ಮಾಡದಂತ ವೆಟ್ರಿ ಮಾರನ್ ಆಕೆ ಬಳಿ ಮೊದಲು ಕ್ಷಮೆ ಕೇಳ್ತಾನೆ ಮಾತನ್ನ ಶುರು ಮಾಡಿದ್ದ. ಮತ್ತೆ ಯಾವತ್ತೂ ಕೂಡ ಅವಳ ಜೊತೆ ಆ ರೀತಿ ವರ್ತಿಸಲ್ಲ ಅಂತ ಆತ ಬೇಡ್ಕೊಳ್ತಿದ್ದ. ಅದರ ಮರುದಿನ ಅಂದ್ರೆ 24ನೇ ತಾರೀಕು ನಂದಿನಿಯ ಜನ್ಮದಿನ ಇತ್ತು. ಅವಳ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಇದೆ ಅಂತ ವೆಟ್ರಿ ಮಾರನ್ ಹೇಳಿದಾಗ ಅವನ ಈ ಹಿಂದಿನ ವರ್ತನೆಯಿಂದ ನಂದಿನಿ ಬೇಸರಗೊಂಡಿದ್ರು ಕೂಡ ಅವನು ಯಾವಾಗ ಬರ್ತ್ಡೇ ಸರ್ಪ್ರೈಸ್ ಅಂತ ಹೇಳಿದ್ನೋ ಆಗ ಅವನ ಮಾತುಗಳಲ್ಲಿ ಅವಳಿಗೆ ಆಸಕ್ತಿ ಬಂದಿತ್ತು. ಅವಳ ಬರ್ತ್ಡೇಗೆ ಅವಳನ್ನ ಹೋಟೆಲ್ ಶಾಪಿಂಗ್ಗೆ ಸುತ್ತಾಡಿಸಿ ಅವಳಿಗೆ ಬರ್ತ್ಡೇಗೆ ಹೊಸ ಡ್ರೆಸ್ ಅನ್ನ ಕೊಡಿಸಿ ಕೊನೆಯದಾಗಿ ಒಂದು ಅನಾಥಾಶ್ರಮಕ್ಕೆ ತೆರಳಿ ತಮ್ಮ ವಸ್ತುಗಳನ್ನ ಅಲ್ಲಿ ಡೊನೇಟ್ ಮಾಡುವಂತ ಪ್ಲಾನ್ ಅನ್ನ ವೆಟ್ರಿ ಮಾರನ್ ಹಾಕೊಂಡಿದ್ದ. ಆದ್ರೆ ಇದ್ಯಾವುದೂ ಕೂಡ ನಂದಿನಿಗೆ ಗೊತ್ತಿರಲಿಲ್ಲ. ಆದ್ರೆ ವೆಟ್ರಿ ಮಾರನ್ ತನಗಾಗಿ ಏನೋ ಒಂದು ಸರ್ಪ್ರೈಸ್ ಇಟ್ಕೊಂಡಿದ್ದಾನೆ ಅಂತ ಮಾತ್ರ ಆಕೆಗೆ ಗೊತ್ತಿತ್ತು. ಹಾಗೂ ಅದಕ್ಕಾಗಿ ಆಕೆ ತುಂಬಾ ಕಾತರದಿಂದ ಕಾದಿದ್ಲು ಕೂಡ. ಇವರಿಬ್ರು ಇತರರ ಹಾಗೆ ಆರ್ಡಿನರಿ ಸ್ನೇಹಿತರಾಗಿರ್ಲಿಲ್ಲ. ಈ ವೆಟ್ರಿ ಮಾರನ್ನ ಹಿನ್ನೆಲೆ ಆಸಕ್ತಿಕರವಾಗಿದೆ. ವೆಟ್ರಿ ಮಾರನ್ ಒಬ್ಬ ಟ್ರಾನ್ಸ್ ಪುರುಷನಾಗಿದ್ದ. ಹೌದು, ಈತ ಹುಟ್ಟಿದ್ದು ಹೆಣ್ಣಾಗಿ, ಆದ್ರೆ ಬೆಳೆದಂತೆಲ್ಲ ಅವನು ಪುರುಷನ ಗುಣಲಕ್ಷಣ ಕಾಣಿಸ್ಕೊಂಡಿದ್ವು. ಮೂಲತಃ ತಮಿಳುನಾಡಿನ ಮದುರೈ ನಗರದವರಾದಂಥ ವೆಟ್ರಿ ಮಾರನ್ ಹಾಗೂ ನಂದಿನಿ 1ನೇ ತರಗತಿಯಿಂದನೂ ಕೂಡ ಸಹಪಾಠಿ ಹಾಗೂ ಸ್ನೇಹಿತರು. ಮುಂದೆ 12ನೇ ತರಗತಿವರೆಗೂ ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಓದಂತ ಇಬ್ರು ಕೂಡ ಅತ್ಯಾಪ್ತ ಗೆಳೆಯರಾಗಿದ್ರು. ಈ ವೆಟ್ರಿ ಮಾರನ್ ತಾನು ಗಂಡಾಗುವ ಮುಂಚೆಯಿಂದನೂ ಕೂಡ ಅಂದ್ರೆ ಅವನು ಹೆಣ್ಣಾಗಿದ್ದಾಗಿಂದಲೂ ಕೂಡ ನಂದಿನಿ ಅವನ ಗೆಳತಿಯಾಗಿದ್ಲು. ಅವನು ತಾನು ಗಂಡಾಗಿ ಬದಲಾದ ಬಳಿಕ ಕೂಡ ಅವಳು ಅವನ ಜೊತೆ ಒಂದೇ ವಿಧದ ಸ್ನೇಹಭಾವವನ್ನ ಹೊಂದಿದ್ಲು. ನಂದಿನಿ ತನಗೆ ಆತ್ಮೀಯಳಾಗಿದ್ದರಿಂದ ವೆಟ್ರಿ ಮಾರನ್ ತನ್ನಲ್ಲಿ ಆಗ್ತಿದ್ದಂಥ ವಿಚಿತ್ರ ದೈಹಿಕ ಬದಲಾವಣೆಗಳ ಬಗ್ಗೆ ಹಾಗೂ ಭಾವನೆಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದ. ಇವರದ್ದು 3 ಜನ ಗೆಳತಿಯರ ಗುಂಪಿತ್ತು. ಯಾವಾಗ ವೆಟ್ರಿ ಮಾರನ್ ತಾನು ಪುರುಷನಾಗುವ ಬಯಕೆ ಹೊರಹಾಕೋನೋ ಆಗ ಇವ್ರ ಪೈಕಿ ಒಬ್ಬ ಸ್ನೇಹಿತೆ ಅವನಿಂದ ದೂರ ಆಗ್ತಾಳೆ. ಆದರೆ ನಂದಿನಿ ಮಾತ್ರ ಅವನ ಭಾವನೆಗೆ ಸ್ಪಂದಿಸಿ ಅವನ ಸ್ಥಿತಿಯನ್ನು ಅರ್ಥಕೊಂಡು ಯಾವುದೇ ಮುಜುಗರ ಅಥವಾ ಹಿಂಜರಿಕೆ ಇರದೆ ತನ್ನ ಸ್ವಚ್ಛ ಸ್ನೇಹವನ್ನು ಅವನ ಜೊತೆ ಮುಂದುವರಿಸ್ತಾಳೆ. ಇವರೆಲ್ಲ ಓದಿದ್ದು ಮದುರೈನ ಬಾಲಕಿಯರ ಪ್ರೌಢಶಾಲೆಯಲ್ಲಿ. ವೆಟ್ರಿ ಮಾರನ್ನ ಮೊದಲ ಹೆಸರು ಪಂಡಿ ಮಹೇಶ್ವರಿ. ಹೈಸ್ಕೂಲ್ ಮುಗಿದ ಬಳಿಕ ಸೆಕ್ಸ್ ಚೇಂಜ್ ಅಥವಾ ಲಿಂಗ ಬದಲಾವಣೆಯ ಶಸ್ತ್ರಚಿಕಿತ್ಸೆಗೆ ಒಳಗಾದಂತ ನಂತರ ಅವನು ವೆಟ್ರಿ ಮಾರನ್ ಅಂತ ಹೆಸರನ್ನ ಬದಲಿಸಿಕೊಂಡಿದ್ದ. ಸೆಕೆಂಡರಿ ಸ್ಕೂಲಿಂಗ್ ಮುಗಿದ ಬಳಿಕ ಇಬ್ರು ಬೇರೆ ಬೇರೆ ಕಡೆ ತಮ್ಮ ಮುಂದಿನ ಲೈಫ್ ಜರ್ನಿಯನ್ನ ಶುರು ಮಾಡಿದ್ರು ಕೂಡ ಯಾವತ್ತೇ ಆದರೂ ಸಂಪರ್ಕದಲ್ಲಿ ಇರಬೇಕು ಅಂತ ಭಾಷೆಯನ್ನ ಮಾಡ್ಕೊಂಡಿದ್ರು. ಅದರಂತಾನೆ ದಿನ ಕೂಡ ಪರಸ್ಪರ ಕರೆ, ಮೆಸೇಜ್ ಇವೆಲ್ಲ ಅವರ ಮಧ್ಯ ನಡೀತಾನೆ ಇತ್ತು. ನಮ್ಮ ದೇಶದಲ್ಲಿ ಟ್ರಾನ್ಸ್ಜೆಂಡರ್ಗಳಂದ್ರೆ ಸಮಾಜ ಇವತ್ತಿಗೂ ಕೂಡ ಮೂಗನ್ನ ಮುರಿಯುತ್ತೆ, ಅಂಥವರನ್ನ ಮೂದಲಿಕೆ ಮಾಡುತ್ತೆ. ಅದೇ ರೀತಿ ವೆಟ್ರಿ ಮಾರನ್ಗೂ ಕೂಡ ಅಂತ ಸವಾಲಿನ ಸಂದರ್ಭಗಳು ಸಾಕಷ್ಟು ಕಡೆ ಎದುರಾಗಿದ್ವು. ಅವನಲ್ಲಿ ಆ ರೀತಿಯ ಹಾರ್ಮೋನಲ್ ಬದಲಾವಣೆಗಳು ಆಗ್ತಿದ್ದ ಹಾಗೇನೆ ಅವನ ಇತರ ಸ್ನೇಹಿತರು, ಬಂಧುಗಳು ಅಷ್ಟೇ ಯಾಕೆ ಅವರ ಮನೆಯವರೇ ಅವನನ್ನ ದೂರ ಇಟ್ರು. ಇಂಥ ಸಮಯದಲ್ಲೆಲ್ಲ ಒಂಟಿಯಾದಂಥ ವೆಟ್ರಿ ಮಾರನ ಜೊತೆಯಲ್ಲಿ ಧೈರ್ಯ ತುಂಬುತ್ತಾ ಸದಾ ನಿಂತದ್ದು ಈ ನಂದಿನಿ. ಇಲ್ಲಿ ಲಿಂಗ ಪರಿವರ್ತನಾ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿಗಳ ಹಣ ಬೇಕು. ವೆಟ್ರಿ ಮಾರನ್ ತನ್ನ ವ್ಯಾಸಂಗವನ್ನ ಮುಗಿದ ನಂತರ ಬೆಂಗಳೂರಿಗೆ ಹೋಗಿ ತಾನೇ ಗಳಿಸಿದಂಥ ಹಣದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡಿದ್ದ. ಅವನು ಮುಂದೆ ಚೆನ್ನೈಗೆ ಬಂದು ಇಲ್ಲೊಂದು IT ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಚೆನ್ನೈನ ತನ್ನ ಅಂಕಲ್ ಒಬ್ಬರ ಮನೆಗೆ ಬಂದಿದ್ದಂಥ ನಂದಿನಿ ತಾನು ಕೂಡ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ಲು. ಇಬ್ರು ಕೂಡ ಒಂದೇ ಕಡೆ ಕೆಲಸದಲ್ಲಿ ಇದ್ದಿದ್ರಿಂದ ವೆಟ್ರಿ ಮಾರನ್ಗೆ ಇದರಿಂದ ಸಂತೋಷವಾಗ್ತಿತ್ತು. ಇಬ್ರು ಕೂಡ ಕೈ ತುಂಬಾ ಸಂಪಾದನೆ ಮಾಡ್ತಿದ್ರು. ಹೀಗಿರುವಾಗ ಡಿಸೆಂಬರ್ 23ನೇ ತಾರೀಕಿನಂದು ವೆಟ್ರಿ ಮಾರನ್ ನಂದಿನಿಗೆ ಕರೆ ಮಾಡಿ ಕ್ಷಮೆಯನ್ನ ಕೇಳಿ ಬರ್ತ್ಡೇ ಆಚರಣೆ ಮಾಡೋದಕ್ಕೆ ಅವಳನ್ನ ಆಹ್ವಾನಿಸಿದ್ದ. ಅವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಟೆಲ್, ಶಾಪಿಂಗ್ ಮಾಲ್ ಎಲ್ಲ ಸುತ್ತಾಡುವ ಹೊತ್ತಿಗೆ ಸಂಜೆ ಆಗಿತ್ತು. ಆಗ ಅವರಿಬ್ರು ಚೆನ್ನೈನಿಂದ 15 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಊರಿನ ಬಳಿ ಇದ್ರು. ಕತ್ತಲಾಗಿದ್ರಿಂದ ತಾನಿನ್ನು ಮನೆಗೆ ಹೋಗ್ತೀನಿ ಅಂತ ನಂದಿನಿ ಹೇಳ್ತಾಳೆ. ಇಲ್ಲಿವರೆಗೂ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಇದರ ನಂತರದ ಸಂದರ್ಭಗಳು ಅನಿರೀಕ್ಷಿತ ಹಾಗೂ ಭಯಾನಕ ತಿರುವನ್ನ ಪಡೆಯೋದಿಕ್ಕೆ ಶುರುವಾಗ್ತವೆ. ಮನೆಗೆ ಹೊರಟಂತ ನಂದಿನಿಯನ್ನ ವೆಟ್ರಿ ಮಾರನ್ ತಾನೇ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೇಗೂ ಅವನು ಬಹಳ ವರ್ಷಗಳ ಸ್ನೇಹಿತ, ಮೇಲಾಗಿ ತನ್ನ ಬರ್ತ್ಡೇ ಇಷ್ಟೆಲ್ಲ ಸಮಯವನ್ನ ತೆಗೆದುಕೊಂಡು ತನ್ನನ್ನ ಎಲ್ಲ ಕಡೆ ಸುತ್ತಾಡಿಸಿದ್ದಾನೆ. ಅವನ ಬಳಿಯ ಡ್ರಾಪ್ ಅನ್ನ ತೆಗೆದುಕೊಳ್ಳೋಣ ಅಂತ ನಂದಿನಿ ಹೆಚ್ಚು ಯೋಚನೆ ಮಾಡದೆ ಹ್ಞೂ ಅಂತ ಹೇಳಿದ್ಲು. ಅವಳಿಗೆ ಈ ಒಂದು ನಿರ್ಧಾರದಿಂದ ಮುಂದೆ ತನಗೆ ಎದುರಾಗುವಂತ ಭೀಕರ ಪರಿಸ್ಥಿತಿಯ ಬಗ್ಗೆ ಕನಿಷ್ಠ ಊಹೆ ಕೂಡ ಇರಲಿಲ್ಲ. ಅವಳನ್ನ ಕೂರಿಸ್ಕೊಂಡು ಕೊಂಚ ದೂರ ಬಂದಂತ ವೆಟ್ರಿ ಮಾರನ್ ಅಲ್ಲೊಂದ್ ಕಡೆ ಗಾಡಿ ನಿಲ್ಲಿಸಿ, ನಂದಿನಿ, ನಿನ್ನೆ ನಿನಗೆ ನಾನು ಹೇಳದಂತೆ ಕೊನೆಯ ಸರ್ಪ್ರೈಸ್ ನಿನಗೆ ಈಗ ಕೊಡ್ತೀನಿ ಬಾ ಅಂತ ಹೇಳ್ತಾನೆ. ಏನೋ ಅದ್ಭುತ ವಸ್ತುವನ್ನ ಅವನು ತನಗಾಗಿ ಕೊಡಬಹುದು ಅಂತ ನಂದಿನಿ ಖುಷಿಯಿಂದ ಅದೇನು ಇರ್ಬೋದು ಅಂತ ಕಾದು ಕೂರ್ತಾಳೆ. ವೆಟ್ರಿ ಮಾರನ್ ಅವಳ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಕೈಗಳನ್ನು ಕೂಡ ದಾರದಿಂದ ಕಟ್ಟಿದ್ದ. ಹಳೆಯ ಸ್ನೇಹಿತ ಅಲ್ವಾ, ಏನೋ ಸರ್ಪ್ರೈಸ್ ಇರಬೇಕು ಅಂತ ನಂಬಂತ ನಂದಿನಿ ಅವನ ಈ ಯಾವ ಕೆಲಸಕ್ಕೂ ಪ್ರತಿರೋಧಿಸದೆ ಅವನ ಬಗ್ಗೆ ಅನುಮಾನವನ್ನು ಕೂಡ ಪಡೆದೆ ಅವನು ಮಾಡಿದ್ದಕ್ಕೆಲ್ಲ ಸಹಕರಿಸ್ತಾಳೆ.
ಕಣ್ಣು ಕೈಗಳನ್ನ ಅವನು ಕಟ್ಟಿದ ಸ್ವಲ್ಪದರಲ್ಲಿಯೇ ಅವಳಿಗೆ ಚೂಪಾದ ವಸ್ತುವಿನಿಂದ ಮೈಕೈಯನ್ನೆಲ್ಲ ಕೊಯ್ದಂತ ನೋವಿನ ಅನುಭವ ಆಗುತ್ತೆ. ಹೌದು, ಅವಳಿಗಾಗಿ ವೆಟ್ರಿಮಾರನ್ ಯೋಜಿಸಿದಂತ ಅತ್ಯಂತ ಕ್ರೂರ ಸರ್ಪ್ರೈಸ್ ಇದೇ ಆಗಿತ್ತು. ಅವನು ಅವಳನ್ನ ಕಟ್ಟಾಕಿ ತನ್ನ ಬಳಿ ಇದ್ದಂತ ಚೂಪಾದ ಕತ್ತಿಯಿಂದ ಅವಳ ಮೈ ಮೇಲೆ ಸಿಕ್ಕ ಕಡೆ ಕುಯ್ದು ಹಲ್ಲೆ ಮಾಡಿದ್ದ. ರಕ್ತಸ್ರಾವದಿಂದ ಬಿದ್ದು ಒದ್ದಾಡಿದ ನಂದಿನಿ ಆ ನೋವಿಗೆ ಬಹಳ ನರಳಿದ್ಲು. ವೆಟ್ರಿಮಾರನ್ ಯಾಕೆ ಹೀಗೆ ಮಾಡದಂತ ಆಕೆಗೆ ತಿಳಿಯುವ ಮೊದಲೇ ಕೆಳಗೆ ಬಿದ್ದು ಕೈಕಾಲನ್ನ ಬಡಿಯುತ್ತಿದ್ದಂತ ಅವಳ ರಕ್ತ ಸಿಕ್ತ ದೇಹದ ಮೇಲೆಲ್ಲ ಒಂದಿಡೀ ಪೆಟ್ರೋಲ್ ಕ್ಯಾನಿನ ಪೆಟ್ರೋಲ್ನ ಸುರಿದಂತ ವೆಟ್ರಿಮಾರನ್ ಸ್ವಲ್ಪ ಕೂಡ ಹಿಂಜರಿದೆ ಅವಳನ್ನ ಜೀವಂತವಾಗಿ ಅಲ್ಲಿಯೇ ಸುಟ್ಟು ಹಾಕ್ತಾ. ಅವನನ್ನೇ ನಂಬಿ ಬಂದಿದ್ದಂತ ನಂದಿನಿ ತನ್ನ ಜನ್ಮದ ದಿವಸವೇ ಇಷ್ಟು ನಿರ್ದಾಕ್ಷಿಣ್ಯವಾಗಿ ಸುಟ್ಟು ಕರಕಲಾಗಿದ್ಲು. ಅವಳಿಗೆ ಬೆಂಕಿ ಇಟ್ಟಂತ ವೆಟ್ರಿಮಾರನ್ ಅಲ್ಲಿ ಒಂದು ಕ್ಷಣ ಕೂಡ ನಿಲ್ದೆ ಉರಿಯಿಂದ ಬೇಸತ್ತು ಕೂಗ್ತಿದ್ದಂತ ತನ್ನ ಗೆಳತಿಯ ಕಡೆ ಒಂದು ಸಲ ಕೂಡ ಹಿಂದಿರುಗಿ ನೋಡದೇನೆ ಅಲ್ಲಿಂದ ಓಟ ಕಿತ್ತಿದ್ದ. ಆಗಷ್ಟೇ ಕತ್ತಲು ಆವರಿಸಿತ್ತು. ಅವಳ ದೇಹ ಹೊತ್ತಿ ಉರಿತಾ ಇತ್ತು. ಸ್ವಲ್ಪ ಹೊತ್ತಿಗೆ ಅಲ್ಲಿ ಹೊಗೆಯ ದಟ್ಟ ಮೋಡವೇ ಕವಿದಿತ್ತು. ಜನ ಅಲ್ಲಲ್ಲಿ ಓಡಾಡ್ತಿದ್ರು. ಈ ಹೊಗೆ ಎಲ್ಲಿಂದ ಬರ್ತಾ ಇದೆ ಅಂತ ಅದನ್ನೇ ಅನುಸರಿಸಿ ಬಂದು ನೋಡಿದಾಗ ಅಲ್ಲೊಂದ್ ಕಡೆ ನಂದಿನಿ ಬೆಂಕಿಯ ಬಲೆಯಲ್ಲಿ ಬಿದ್ದದ್ದು ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಅದರಿಂದ ಶಾಖದಂತ ಜನ ಬೆಂಕಿಯನ್ನ ಆರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅಷ್ಟೆಲ್ಲ ಸುಟ್ಟಿದ್ರು ಕೂಡ ನಂದಿನಿ ಇನ್ನೂ ಉಸಿರನ್ನ ಬಿಗಿ ಹಿಡಿದಿದ್ಲು. ಜನ ಆಕೆಯನ್ನ ಮಾತನಾಡಿಸಿ ಆಕೆಯ ಪರಿಚಿತರ ವಿಳಾಸ ಅಥವಾ ಫೋನ್ ನಂಬರ್ ಕೊಡುವಂತೆ ಕೇಳಿದಾಗ ನಂದಿನಿ ವೆಟ್ರಿಮಾರನ್ ಸಂಖ್ಯೆಯನ್ನ ಬಹು ಪ್ರಯಾಸದಿಂದ ಅವ್ರಿಗೆ ಕೊಟ್ಟಿದ್ಲು. ಅವಳು ಅವ್ರಿಗೆ ತನ್ನ ಇತರೆ ಬಂಧು ಬಾಂಧವರ ಸಂಖ್ಯೆಯನ್ನ ಕೊಡದೆ ಅವನದೇ ನಂಬರ್ ಕೊಡೋದಕ್ಕೆ ಒಂದು ಕಾರಣ ಇತ್ತು. ಒಂದ್ ವೇಳೆ ತಾನು ಅವನ ಹೆಸರು ಹೇಳದೆ ಸತ್ತು ಹೋದ್ರೆ ಅವನು ಶಿಕ್ಷೆಯಿಂದ ಪಾರಾಗ್ಬಿಡಬಹುದು. ಯಾವ ಕಾರಣಕ್ಕೂ ಅವನು ಕಾನೂನಿನ ಸರಹದ್ನಿಂದ ಪಾರಾಗದಿರ್ಲಿ. ಒಂದ್ ವೇಳೆ ತಾನು ಸತ್ರು ಕೂಡ ಪೊಲೀಸ್ ಅವನನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡ್ಲಿ ಅಂತ ಆಕೆ ಅವನ ನಂಬರನ್ನ ಕೊಟ್ಟಿದ್ಲು. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸ್ ಅವನಿಗೆ ಕರೆ ಮಾಡ್ತಾರೆ. ನನಗೆ ಕರೆ ಮಾಡಿದಾಗ ನಾನು ಅಲ್ಲಿಗೆ ಹೋಗದೆ ಇದ್ರೆ ಪೊಲೀಸರಿಗೆ ತನ್ನ ಮೇಲೆ ಅನುಮಾನ ಬರುತ್ತೆ ಅಂತ ವೆಟ್ರಿಮಾರನ್ ಮುಂದಿನ 15 ನಿಮಿಷಗಳಲ್ಲಿ ಆ ಒಂದು ಸ್ಪಾಟ್ಗೆ ಬಂದಿದ್ದ. ಬಂದು ಅವಳ ದೇಹವನ್ನ ಸ್ವತಃ ಅವನೇ ಎತ್ತಿ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೂ ಕೂಡ ಹೋಗ್ತಾನೆ. ಆಸ್ಪತ್ರೆಯಲ್ಲಿ ದುರ್ದೈವವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ನಂದಿನಿ ಸಾವನ್ನಪ್ತಾಳೆ. ಅಲ್ಲಿವರೆಗೂ ಯಾರಿಗೂ ಕೂಡ ಅವನ ಮೇಲೆ ಅನುಮಾನ ಬಂದಿರಲಿಲ್ಲ. ಆಸ್ಪತ್ರೆಗೆ ಬಂದ ಮೇಲೆ ಅಲ್ಲಿ ಹೆಚ್ಚು ಸಮಯ ಇರದೆ ವೆಟ್ರಿಮಾರನ್ ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂದಿನಿಯಿಂದ ಅಗತ್ಯ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗಲಿಲ್ಲ. ನಂದಿನಿ ಎಲ್ಲರನ್ನ ಬಿಟ್ಟು ದೂರ ಹೋಗಿದ್ಲು. ನಂದಿನಿ ಒಬ್ಬ ಸಾದಾ ಸೀದಾ ಹುಡುಗಿ. ಯಾರ ಜೊತೆಯೂ ಕೂಡ ದ್ವೇಷವನ್ನ ಸಾಧಿಸದೆ ಎಲ್ಲರ ಜೊತೆ ಉತ್ತಮ ಒಡನಾಟ ಹೊಂದಿದ ಯುವತಿ. ಪೊಲೀಸರು ತಕ್ಷಣ ಆಕೆಯ ಅಂಕಲ್ಗೆ ಕರೆ ಮಾಡಿ ಮೊದಲು ಈ ಒಂದು ವಿಷಯವನ್ನ ತಿಳಿಸ್ತಾರೆ. ಆಸ್ಪತ್ರೆಗೆ ದಡಬಡಾಯಿಸಿ ಬಂದ ಅವರು ನಂದಿನಿಗೆ ಬಂದಂತ ಆ ಸ್ಥಿತಿ ನೋಡಿ ಬಹಳ ವೇದನೆ ಪಡ್ತಾರೆ. ಈ ಒಂದು ವಿಷಯವನ್ನ ದೂರದಲ್ಲಿದ್ದಂತ ಆಕೆಯ ಪೋಷಕರು ಹಾಗೂ ಇತರ ಸ್ನೇಹಿತರಿಗೂ ತಿಳಿಸಲಾಗುತ್ತೆ. ಕೊನೆಯದಾಗಿ ನಂದಿನಿ ಯಾರ ಬಳಿ ಇದ್ಲು ಅಂತ ಕೇಳಿದಾಗ ಅವತ್ತು ಆಕೆಯ ಬರ್ತ್ಡೇ ಇತ್ತು ಅಂತ ಆಕೆಯ ಹಳೆಯ ಗೆಳೆಯನಾದಂತ ವೆಟ್ರಿಮಾರನ್ ಜೊತೆ ಆಕೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ಲು ಅಂತ ಎಲ್ಲರೂ ಹೇಳಿದ್ರು. ಆಗ ಪೊಲೀಸ್ ತಕ್ಷಣ ವೆಟ್ರಿಮಾರನ್ಗೆ ಕರೆ ಮಾಡಿ ಅವನನ್ನ ಹಿಡಿದು ವಿಚಾರಣೆ ಮಾಡಿದಾಗ ಆಗ ಈ ವೆಟ್ರಿಮಾರನ್ ನಂದಿನಿಯನ್ನ ತಾನೇ ಹತ್ಯೆ ಮಾಡಿದ್ದು ಅಂತ ಒಪ್ಕೊಳ್ತಾನೆ. ಅವನ ಕನ್ಫೆಷನ್ ಕೇಳಿ ಪೊಲೀಸರಿಗೆ ಆಶ್ಚರ್ಯ ಆಗುತ್ತೆ. 16 ವರ್ಷಗಳ ಬಾಲ್ಯದ ಸ್ನೇಹಿತನಾದಂಥ ವೆಟ್ರಿಮಾರನ್ ಅಸಲಿಗೆ ಯಾಕಾಗಿ ಅವಳನ್ನ ಇಷ್ಟು ಕ್ರೂರವಾಗಿ ಕೊಲೆ ಮಾಡ್ದ ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಯಾಕೆ ಈ ರೀತಿ ಮಾಡದೆ ಅಂತ ಕೇಳಿದಾಗ ಅವನು ಕೊಟ್ಟ ಆ ಉತ್ತರ ಅವರನ್ನ ದಿಗ್ಮೂಢರನ್ನಾಗಿ ಮಾಡಿತ್ತು. ಹೌದು, ಅದಕ್ಕೆ ಕಾರಣ ಲವ್. ಅದು ಕೂಡ ಒನ್ ಸೈಡ್ ಲವ್. ಈ ವೆಟ್ರಿಮಾರನ್ ತಾನು ಪುರುಷನಾಗುವಂತ ಮುನ್ನಯಿಂದಲೂ ಕೂಡ ನಂದಿನಿಯನ್ನ ಇಷ್ಟಪಟ್ಟಿದ್ದ. ವೆಟ್ರಿಮಾರನ್ ಆಗಿ ಬದಲಾದ ಬಳಿಕ ಅವಳ ಮೇಲಿನ ಒಲವು ಅವನಿಗೆ ಅತಿಯಾಗಿತ್ತು. ಒಳಗಿಂದೊಳಗೆ ನಂದಿನಿಯನ್ನ ಇಷ್ಟಪಡ್ತಿದ್ದಂತ ವೆಟ್ರಿಮಾರನ್ ಲಿಂಗ ಪರಿವರ್ತನೆ ಮಾಡಿಕೊಂಡ ಬಳಿಕ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದ. ಆದರೆ ಈ ನಂದಿನಿ ಅವನ ಮೇಲೆ ಇದ್ದದ್ದು ಶುದ್ಧವಾದ ಸ್ನೇಹ ಮಾತ್ರ. ಹೀಗಾಗಿ ತಾನು ಅವನನ್ನ ಲವ್ ಮಾಡಲ್ಲ ಅಂತ ಆಕೆ ನೇರವಾಗಿಯೇ ಹೇಳಿದ್ಲು. ಆಕೆ ತಿರಸ್ಕಾರದಿಂದ ವೆಟ್ರಿಮಾರನ್ ಬಹಳ ಡಿಸ್ಟರ್ಬ್ ಆಗಿದ್ದ. ಅದೇ ಕಾರಣಕ್ಕೆ ಅವ್ರ ಜೊತೆ ಅವನು ಕೆಲ ದಿನಗಳ ಹಿಂದೆ ಜಗಳವನ್ನು ಕೂಡ ಮಾಡಿಕೊಂಡಿದ್ದ. ನಂದಿನಿ ವರ್ಕ್ ಪ್ಲೇಸ್ ಅಲ್ಲಿ ಇತರ ಪುರುಷರ ಸಹೋದ್ಯೋಗಿಗಳ ಜೊತೆ ಮುಕ್ತವಾಗಿ ಮಾತನಾಡ್ತಾ ಇದ್ದದ್ದು ಹಾಗೂ ಅವ್ರ ಜೊತೆ ಸಹಜವಾದಂತಹ ಸಲಿಗೆಯಿಂದ ಇರ್ತಾ ಇದ್ದದ್ದು ಇದೆಲ್ಲ ಗಮನಿಸಿದಂತ ವೆಟ್ರಿಮಾರನ್ಗೆ ನಂದಿನಿಯ ಈ ವಿಧದ ವರ್ತನೆಗಳು ಇಷ್ಟ ಆಗ್ಲಿಲ್ಲ. ತಾನು ತೋರಿದ ತಿರಸ್ಕಾರ ಅವನಲ್ಲಿ ಇಷ್ಟು ದ್ವೇಷ ಉಂಟು ಮಾಡಿದೆ ಅಂತ ಆಕೆಗೆ ಹೊಳಿಲೇ ಇಲ್ಲ. ಅದರ ಪರಿಣಾಮ ಈ ರೀತಿಯ ದುರ್ಘಟನೆಗೆ ದಾರಿಯನ್ನ ಮಾಡಿಕೊಟ್ಟಿತ್ತು. ನಂದಿನಿ ಇತರ ಪುರುಷ ಸಹೋದ್ಯೋಗಿಗಳ ಜೊತೆ ಅಷ್ಟು ಸಲಿಗೆಯಿಂದ ಇರುವ ಬಗ್ಗೆ ಆಗಾಗ ವೆಟ್ರಿಮಾರನ್ ಮತ್ತು ನಂದಿನಿ ನಡುವೆ ಜಗಳ ಏರ್ಪಡ್ತಾ ಇತ್ತು. ವೆಟ್ರಿಮಾರನ್ ಇಷ್ಟು ಸಣ್ಣ ಮನಸ್ಸಿನ ವ್ಯಕ್ತಿ ಅಂತ ಆಕೆ ಅವನೊಂದಿಗೆ ಮಾತನಾಡೋದನ್ನೇ ನಿಲ್ಲಿಸಿ ಅವನಿಂದ ದೂರಾಗಿದ್ಲು. ಇದು ಅವನಲ್ಲಿ ಇದ್ದಂತ ಸಹನೆಯನ್ನ ಕೆಣಕಿತ್ತು. ಇನ್ನು ಸಹಿಸೋದಿಕ್ಕೆ ಸಾಧ್ಯವಿಲ್ಲ ಅಂತ ವೆಟ್ರಿಮಾರನ್ ತನ್ನನ್ನು ಇಷ್ಟು ಕಡೆಗಣಿಸಿದಂತ ಇವಳನ್ನ ಬದುಕೋದಿಕ್ಕೆ ಬಿಡಬಾರ್ದು ಅಂತ ನಿರ್ಧಾರ ಮಾಡಿದ್ದ. ಏನೇ ಆದ್ರೂ ತನ್ನ ಜೊತೆ ಯಾರೂ ಇಲ್ಲದೆ ಇದ್ದಾಗ ತನ್ನ ಪರವಾಗಿ ನಿಂತಿದ್ದಂತ ನಂದಿನಿಯಂತ ಸ್ನೇಹಿತೆಯನ್ನ ಅವನು ಕಳ್ಕೊಳ್ಬಾರ್ದಿತ್ತು. ಅಂಥವಳನ್ನ ಇಷ್ಟು ಕ್ರೂರವಾಗಿ ಹತ್ಯೆ ಮಾಡುವ ಮುನ್ನ ಒಂದು ಕ್ಷಣ ನಿಂತು ಯೋಚಿಸಬೇಕಾಗಿತ್ತು. ಕೋಪ ಅಸೂಯೆಗಳ ಕೈಗೆ ವಿವೇಕವನ್ನು ಒಪ್ಪಿಸಿದ್ರೆ ಅವು ಎಂಥ ಅಮಾನುಷ ಕೆಲಸಗಳನ್ನ ಮಾಡಿಸ್ತವೆ ಅನ್ನೋದಕ್ಕೆ ಈ ಒಂದು ಘಟನೆ ಜ್ವಲಂತ ಸಾಕ್ಷಿ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.